ಅಣ್ತಂಬರು ದೊಡ್ಡವರಾದಾಗ ಹೊಲಕ್ಕೆ ಹೋಗ್ತಾರಂತ, ಊರಾಗ ಪಂಚಾಯತಿ ಮಾಡಿ ಹೊಲ ಹಂಚ್ಕೊಳಕ್ ಹೋಗ್ತಾರ. ಹೊಲ ಹಂಚ್ಕೊಳಕ್ ಹೋದಾಗ ಏನ್ ಮಾಡ್ತೀರಿ ನೀವು? ಒಂದು ಬೋದ್ ಹಾಕಪ್ಪ, ಒಂದು ಕಲ್ಲೂರು, ಈ ಕಡೆಯಿಂದ 10 ಎಕರೆ ಅಣ್ಣಗ, ಈ ಕಡೆಯಿಂದ 10 ಎಕರೆ ತಮ್ಮಗ. ಅವಾಗ ಆಕಿ ಗಿಡ ತೆಳಕ್ ಕುಂತಿರ್ತಾಳೆ, ಭೂಮಿ ತಾಯಿ ನೋಡ್ತಾಳ, ಇದೇನಿದು, ಇದೇ ಹೆಂಗ್ ಹಚ್ಕೋತಾರಪ್ಪ, ನಂದು ಇಲ್ಲಿ ತನಕ ಭೂಮಿ ಎಲ್ಲ ಯಾರು ಹಂಚಿಲಿ. ಅವಾಗ ಭೂಮಿ ತಾಯಿ ನಗತಾಳಂತ, ಅಂತ ಹುಚ್ಚಪ್ಪ ಆ ಅಣ್ತಂಬ್ರಿಗೆ ಹೇಳ್ತಾಳಂತ ಭೂಮಿ ತಾಯಿ, ಎಲ್ಲೋ ಹುಚ್ಚ, ನಿಮ್ ಮುತ್ಯಾನ ಅಪ್ಪನು ಬಂದು ಹಿಂಗೆ ಹಂಚ್ಕೊಂಡ, ಅವ ನಾನು ಒಳಗೆ ಹೋಗ್ಯಾನ ಬಂದರಾಗ, ಅದು ಮತ್ತೆ ನಡುವೆ ಇಲ್ಲ. ಮುತ್ಯಾನ ಅಪ್ಪ ಹಂಚ್ಕೊಂಡ, ನಾನು ಬಂದರಾಗ ಇಲ್ಲೇ ಗಿಡ ತೆಳಗ ಮಗಲಿ ಹನ ಇಲ್ಲೇ. ಮತ್ತ ನಿಮ್ಮ ಮುತ್ತೆ ಹಂಚ್ಕೊಂಡ, ಅವನು ನನ್ನ ಒಳಗೆ ಹನ, ಈ ಕಡೆ ಅವನ ಸಮಾಜದ ಕುಡಿ ಮ್ಯಾಗ 3 ಫೀಟ್ ಅದ. ಮತ್ತ ನಿಮ್ಮ ಅಪ್ಪ ಹಂಚ್ಕೊಂಡ, ಅವನು ನನ್ನ ಒಳಗೆ ಹೋಗ್ತಾನೆ ಹುಚ್ಚುಗೊಳೆ. ನೀವು ಹಂಚ್ಕೊಂಡು ಜಗಳ ಆಡಿ ಎಷ್ಟು ವರ್ಷ ಇರ್ತೀರಿ, ಮತ್ತೊಂದು ನನ್ನ ಒಳಗೆ ಹೋಗ್ತೀರಿ, ಹಂಚ್ಕೋರಿ, ಜಗಳ ಆಗ್ಲಾರ್ದಂಗೆ ಹಂಚ್ಕೊಂಡ್ರೆ ಅಂತ ನನ್ನ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನ ಭೂಮಿತಾಗ ಅದ್ಭುತವಾಗಿರುವಂಥ ಮಾತು. ಇವತ್ತು ಹೆಣ್ಣಿಗಾಗಿ ಮಣ್ಣಿಗಾಗಿ ಜಗಳ ಆಡುವಂಥ ಎಷ್ಟೋ ಜಗಳಗಳನ್ನು ನೀವು ನೋಡ್ತಾ ಇದ್ದೀರಿ. ಅದಕ್ಕಾಗಿ ದಯವಿಟ್ಟು ಯಾರೂ ಕೂಡ ಅಣ್ತಂಬರು ಹೊಲದ ಸಲುವಾಗಿ ಜಗಳ ಆಡಲಾರ್ದಂಗೆ, ಕೋರ್ಟಿಗೆ ಹೋಗ್ಲಾರ್ದಂಗೆ, ಕೇಸ್ ಮಾಡ್ಲಾರ್ದಂಗೆ ಬಹಳ ಶಾಂತ ಚಿತ್ತರಾಗಿ, ಯಾಕಂದ್ರೆ ಹೋಗೋರಿದ್ದೆವು, ಎಂಥ ದೊಡ್ಡ ವ್ಯಕ್ತಿ ಇರಲಿ, ಶಿವಯೋಗಿ ಇರಲಿ, ಡಾಕ್ಟರ್ಸ್ ಇರಲಿ, ಇಂಜಿನಿಯರ್ಸ್ ಇರಲಿ, ಪ್ರಧಾನಮಂತ್ರಿ ಇರಲಿ, ಎಲ್ಲರಿಗೆ ಎಲ್ಲಿ ಹೊಳ್ತಾರ? 3 ಫೀಟ್ ತೆಳಗೆ ಹೊಳ್ತಾರ. ಪ್ರಧಾನಮಂತ್ರಿ ಹಣ, ಶಿವಯೋಗಿ ಹಣ ಅಂತ 25 ಫೀಟ್ ತೆಳಗೆ ಹೊಳೋದಿಲ್ಲ, 3 ಫೀಟ್ ತೆಳಗೆ ಹೊಳ್ತಾರ. ಲಕ್ಷ